ಮಾಧ್ಯಮದ ಎಲ್ಲ ಹಿರಿಯರಿಗೆ ಹಾಗೂ ಸ್ನೇಹಿತರಿಗೆ ಸ್ವಾಗತವನ್ನು ಕೋರಿ ಇಂದು ಈ ಒಂದು ಸಂಕ್ಷಿಪ್ತ ಪತ್ರಿಕಾಗೋಷ್ಠಿ. ಇವತ್ತು ವಿಜಯಪುರ ನಗರದಲ್ಲಿ ಇವತ್ತು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತೇಳಿ ಇವತ್ತು ಸಹ ಒಂದು ಹೋರಾಟ ನಡೀತಾ ಇದೆ. ಒಂದು ಮಾತು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಹೋರಾಟಗಾರರ ಬಗ್ಗೆ ನನಗೆ ವೈಯಕ್ತಿಕವಾಗಿ ಗೌರವ ಇದೆ. ಎಲ್ಲ ಹೋರಾಟಗಾರರನ್ನ ನಾನು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸ್ವಲ್ಪ ವೈಯಕ್ತಿಕ ಕಾರಣಗಳಿತ್ತು ಮತ್ತು ಇನ್ನೊಂದು ಮೀಟಿಂಗ್ ಕೂಡ ಇತ್ತು ಅವತ್ತು. ಹೀಗಾಗಿ ಹೋರಾಟಗಾರರು ನಮ್ಮ PPP ಮೆಡಿಕಲ್ ಕಾಲೇಜ್ ಬೇಡ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳು ಹಾಗಾದ್ರೆ ಅದು ಸರ್ಕಾರಿ ಮಾಡ್ಬೇಕಾದ್ರೆ ಹಣ ಬೇಕಾಗ್ತದೆ, ಎಲ್ಲ ಬೇಕಾಗ್ತದೆ, ಸಮಯ ತಗೋತದೆ. ಹೋರಾಟಗಾರರು ಕೂಡ ಅದಕ್ಕೆ 2 ವರ್ಷ ಹೋಗ್ಲಿ ಅಥವಾ 10 ವರ್ಷ ಹೋಗ್ಲಿ ನಮ್ಮ ಸರ್ಕಾರಿ ಮೆಡಿಕಲ್ ಕಾಲೇಜ್ ಅಲ್ಲಿಗೆ PPPದು ಬಹುಶಃ ಮುಕ್ತಾಯ ಆದ ಹಾಗೆ ಮುಖ್ಯಮಂತ್ರಿಗಳು ಆಯ್ತು ಮುಂದೆ ಕನ್ಸಿಡರ್ ಮಾಡ್ತೀವಿ. ಈಗ ಇಮಿಡಿಯೇಟ್ಲಿ ಈಗ PPP ಇತ್ತು, ಬೇಡ ಅಂದ್ರೆ ಆಯ್ತು ಗೌರ್ಮೆಂಟ್ ಅಂತೂ ಮಾಡೋದು ಅಂತ ಹೇಳಿ ಸಿಗುತ್ತೆ. ಇದಾದ್ಮೇಲೂ ಕೂಡ ಅವ್ರು ಯಾಕೆ ಹೋರಾಟ ಮುಂದುವರ್ಸ್ಕೊಂಡಿದ್ದಾರೆ ಅನ್ನೋದು ನಾನು ತಿಳಿದು, ಅದಾಗಿನೂ ಕೂಡ ನಾನು ಇನ್ನೊಮ್ಮೆ ಮುಖ್ಯಮಂತ್ರಿಗಳು ಕರ್ಕೊಂಡು ಹೋಗಿ ನಾನೇ ಸ್ಪಷ್ಟವಾಗಿ ಇನ್ನೊಮ್ಮೆ ಮುಖ್ಯಮಂತ್ರಿಗಳಿಗೆ ಹೇಳ್ತೇನೆ, ನಮ್ಮಲ್ಲಿ PPP ಬೇಡ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಲಿ, ಶೀಘ್ರದಾಗಲಿ ಏನ್ರಿ ಅದರ PPP ಬೇಡ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗುತ್ತೆ. ನಾನೇ ಕೂಡ ಸ್ಪಷ್ಟವಾಗಿ ತಿಳಿಸಿ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಡ್ತೇನೆ, ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಆದರೆ ಈ ಹೋರಾಟದಲ್ಲಿ ಅನೇಕ ಮಂದಿ, ಅದ್ರ ಎಲ್ಲರೂ ಅಲ್ಲ, ಕೆಲವು ಬಿಜೆಪಿ, ಎಲ್ಲ ಬಿಜೆಪಿ ಅವರಲ್ಲ, ಕೆಲವು ಬಿಜೆಪಿ ನಮ್ಮ ಜಿಲ್ಲೆಯ ಪುಡಾರಿಗಳು, ಗಿರಾಕಿಗಳು ಹೋಗಿ ಇನ್ನೇನೋ ಮಾತಾಡ್ದನ್ನ ನನಗೆ ಯೂಟ್ಯೂಬ್ ಅಂತ ಕಳಿಸಿದ್ದಾರೆ. ಹೆಸರು ನಾ ತಗೊಳಕ್ಕೂ ಹೋಗೋದಿಲ್ಲ. ಕೆಲವೊಂದು ಗಿರಾಕಿಗಳು ಆ ಕೆಲಸ ಮಾಡಿದವು. ಆದ್ರೆ ಇದು PPP ಹೆಂಗೆ ಬಂತು ಅಂತ ಹೇಳಿ ಇವತ್ತು ದಿವಸ ಎಲ್ಲರಿಗೂ ಗೊತ್ತಾಗ್ಬೇಕು. ಈ PPP ಕಾನ್ಸೆಪ್ಟ್ ವಿಜಯಪುರದಾಗ ಹೆಂಗ್ ಬಂತು? ಬಿಡಪ್ಪ ಒಂದು ನಿಮಿಷ ಪ್ಲೀಸ್, ಕುತ್ಕೊಂಡ್ಬಿಡ್ರಿ ಪ್ಲೀಸ್. ಈ PPP ಕಾನ್ಸೆಪ್ಟ್ ವಿಜಯಪುರದಾಗ ಹೆಂಗ್ ಬಂತು? ನಾನು ಈ ಬಿಜೆಪಿ ಅವರು ವಿಶೇಷವಾಗಿ ಮತ್ತು ಹೋರಾಟಗಾರರು ಕೂಡ, ಈ PPP ಪ್ರಾರಂಭ ಆಗಿದೆ ಬಿಜೆಪಿಯಿಂದ. ನಮ್ಮ ವಿಜಯಪುರಕ್ಕೆ PPP ಆಗ್ಬೇಕು ಅಂತ ಹೇಳಿ ಒಂದು ಕಾಪಿನೂ ಕೊಡ್ತೇನೆ. ಹಿಂದೆ 22ರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಅಂದು ನಮ್ಮ ಸಚಿವರಾಗಿದ್ದಂತ ಡಾಕ್ಟರ್ ಸುಧಾಕರ್ ಅವರು ಮತ್ತು ನನಗನ್ಸ್ಬಿಟ್ಟು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದರು. ಅವರು ಈ 9/5 ಕಾಪೀಸ್ ಕೊಡ್ತೀನಿ ನಿಮ್ಗೆ. 9/5/2000 ರಾಜ್ಯದ 11 ಜಿಲ್ಲೆಗಳಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ವೈದ್ಯಕೀಯ ಕಾಲೇಜು ಪ್ರಾರಂಭಿಸಲು ಹಾಗೂ ಜಿಲ್ಲಾಸ್ಪತ್ರೆ ಉನ್ನತೀಕರಿಸಲು ಐಡೆಕ್ಸ್ ಸಂಸ್ಥೆಯ ಸೇವೆಯನ್ನು 3,24,50,00,000 ವೆಚ್ಚದಲ್ಲಿ ಟ್ರಾನ್ಸಾಕ್ಷನ್ ಅಡ್ವೈಸರಿ ಆಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳ ಪಾರದರ್ಶಕತೆ ಅಧಿನಿಯಮ 1999 ಕಲಂ 4J ಅಡಿಯಲ್ಲಿ 4G ಎಕ್ಸಂಪ್ಷನ್ ವೈದ್ಯಕೀಯ ಶಿಕ್ಷಣ ಪಾರದರ್ಶಕ ಕಾಯ್ದೆಗೆ ವಿನಾಯಿತಿ ನೀಡಿದೆ. ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದು ವೈದ್ಯಕೀಯ ಶಿಕ್ಷಣ ಇಲಾಖೆ ತಡೆಪಡಿಸುವುದು. ಆಮೇಲೆ ಅದು ನವೀನ್ ರಾಜ್ ಸಿಂಗ್, ಸೆಕ್ರೆಟರಿ ಟು ಗವರ್ಮೆಂಟ್ ಆಫ್ ಮೆಡಿಕಲ್ ಎಜುಕೇಶನ್, ಅವರು ಒಂದು ಪತ್ರ ಬರೀತಾರೆ. ಲೆಟರ್ ಆಫ್ ಅವಾರ್ಡ್ LOA ಫಾರ್ ಪ್ರೊವೈಡಿಂಗ್ ಅಡ್ವೈಸ್ ಸರ್ವಿಸಸ್ ಫಾರ್ government of advice service for developing medical colleges and upgrading the district hospital 11 district of Karnataka under PPP network. ಅದೇ ಸೇಮ್ ಸಬ್ಜೆಕ್ಟ್. ಆಮೇಲೆ ಸದನದಲ್ಲಿ 12 ಸಲ ಉತ್ತರನೂ ಕೊಟ್ಟಿದ್ದಾರೆ. ಅದನ್ನ ಇದಾವೆ, ಅದನ್ನ ಹಾಜರುಪಡಿಸಕ್ಕೆ ಹೋಗೋದಲ್ಲ. ಸದನದ
ಕಾಪಿ ನಾನು ಕೊಡ್ಲಿಕ್ಕೆ ಅದನ್ನ. ಮತ್ತು ಇತ್ತೀಚೆಗೆ ಮೊನ್ನೆ ಡಿಸೆಂಬರ್ 8, 2025 ಈಗ 15 ದಿವಸ ಇದೆ, 15 ದಿವಸ ಇದೆ, ಕೇಂದ್ರ ಸರ್ಕಾರ ಸೆಂಟ್ರಲ್ ಪುಷಸ್ ಪಿಪಿಪಿ ಮೆಡಿಕಲ್ ಕಾಲೇಜ್ ನೇಷನ್ ವೈಡ್ 11 projects get nod under new funding model. India's push to expand medical school under the districts has entered a new center with that 11 private. ಅದೆಲ್ಲನೂ ಕೂಡ ಅದ್ರ ಬಗ್ಗೆ ಹಿಡಿದು ಆ ಕಾಪಿ ಕೊಡ್ತೀನಿ. ನಾ ಹೇಳೋದು ಇಷ್ಟೇ, ಹೋರಾಟಗಾರರು ಅದು ಇಂಡಿಪೆಂಡೆಂಟ್. ಆದರೆ ಈ ಬಿಜೆಪಿ ಅವ್ರು ಹೋಗೇನು ಅಲ್ಲಿ ಹೋಗಿ ಭಾಷಣ ಮಾಡ್ತದಲ್ಲ, ಇದನ್ನ ಹೋರಾಟಗಾರರು ಮೊದಲು ಅರ್ಥ ಮಾಡ್ಕೋಬೇಕು. ಮತ್ತು ಈ ಬಿಜೆಪಿದವ್ರದ್ದು ಸ್ವಲ್ಪ ಗೊತ್ತಾಗ್ಬೇಕು ಇವ್ರಿಗೆ ಅಂತೇಳಿ ನಾನು ಈ ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದೀನಿ. ಇದೇನು ದೊಡ್ಡ ವಿಷಯ ಅಲ್ಲ. ಆದ್ರೆ ಈ ಪಿಪಿಪಿ ಅನ್ನೋದು ಸ್ಟಾರ್ಟ್ ಆಗಿದ್ದೇ ಇವರಿಂದ 22 ಅವಾಗ ಯಾಕೆ ಇವ್ರು ಗೌರ್ಮೆಂಟ್ ಅಂತ ಮಾಡಬೇಕು ಅಂತ ಅನ್ಲಿಲ್ಲ. ಆಮೇಲೆ ಇಬ್ಬರು ಪ್ರಶ್ನೆಗಳು ಕಡೆ ಕೇಳಿದಾರ, 2-3 ಜನ ಪ್ರಶ್ನೆಗಳು ಕೂಡ ಸಾಧಿಸಲ್ಲ ಕೇಳಿದಾರೆ. ಮತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಎಲ್ಲಾ ಪ್ರೈವೇಟೈಸೇಷನ್ ಪಿಪಿಪಿ ಮೆಡಿಕಲ್ ಕಾಲೇಜ್, ನರೇಂದ್ರ ಮೋದಿ ಅವರು ಅದಕ್ಕೊಂದು ಮಾಡೆಲ್ಲೇ ಮಾಡಿದ್ದಾರೆ ಪಿಪಿಪಿಗೆ. ಈ ಬಿಜೆಪಿ ಅವ್ರು ಹೋಗುವಲ್ಲಿ ನರೇಂದ್ರ ಮೋದಿ ಅವ್ರು ಹೇಳ್ತಾರೆ ಪಿಪಿಪಿ ಬೇಡ, ಗೌರ್ಮೆಂಟ್ ಆಗ್ಬೇಕು ದೇಶದಲ್ಲಿ ಅಂತ ಹೇಳ್ಬೇಕು. ನಾನು ಬಹಳ ನೇರವಾಗಿ ಒಂದು ಹೇಳ್ತೇನೆ, ಇದು ಪಿಪಿಪಿ ವಿಜಯಪುರದಲ್ಲಿ ಮೆಡಿಕಲ್ ಕಾಲೇಜ್ ಹಾಕ್ಬೇಕು ಅನ್ನೋದನ್ನ ಕನಸಿನ ಕೂಸು ಯಾರ್ದಾದ್ರೆ ಅದು ಬಿಜೆಪಿ ಅವರು. ನಿನ್ನೆ ನಾನು ಕಿಡಿಪಿಯಲ್ಲೇ ಹೇಳ್ಬಿಟ್ಟೆ, ನೀವು ಅಷ್ಟೇ ಭಾಳ ಜನ ಹೋಗಿದ್ದೆ ಕರೆದೈತಿ, ನೀವಿದ್ರಿ ಹೇಳಿದ್ನೆಲ್ಲೂ ನಮ್ಮ ಯಾರು ಕೇಶವ ಪ್ರಸಾದ್ ಮತ್ತು ರವಿಕುಮಾರ್ ಅಲ್ಲಿ ಇದ್ದಾಗ ಸಮಕ್ಷ ಮಾಡಿದ್ ನೀವಪ್ಪ ಅಂತ ಹೇಳಿದೆ. ಆದ್ರೆ ಅದೇನೇ ಇರಲಿ, ಅಂದ್ರೆ ಜಸ್ಟ್ ಐ ಆಮ್ ಹೈಲೈಟಿಂಗ್, ಇದು ಬಿಜೆಪಿ ಅವ್ರದ್ದು ನರೇಂದ್ರ ಮೋದಿ ಅವ್ರ ಪಾಲಿಸಿ, ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿ ಅದಾಗೆಲ್ಲ ಹೇಳಿದಾರೆ. ಹೇಳಿ ಐಡಿಯಾಕ್ಕೆ ಕೊಟ್ಟು ಒರ್ಜಿ ಎಕ್ಸಾಮ್ಷನ್ ತಗೊಂಡು ಎಲ್ಲಾ ಮಾಡಿರೋಂಥವ್ರು ಬಿಜೆಪಿ ಅವರು. ಈಗ ಅಲ್ಲಿ ಹೋಗಿ ಭಾಷಣ ಮಾಡ್ತಾರೆ ನಮ್ಮ ವಿರುದ್ಧ. ಅವ್ರ ಬಗ್ಗೆ ತಕರಾರಿದೆ, ಹೋರಾಟಗಾರ ಬಗ್ಗೆ ನಮ್ಗೆ ತಕರಾರಿಲ್ಲ, ಬಹಳ ಸ್ಪಷ್ಟವಾಗಿ. ಇವ್ರು ಹೋಗಿ ಅಲ್ಲಿ ನನ್ನ ಹೆಸರು ತಗೊಳ್ಳೋದಲ್ಲ, ಮರಿ ಪುಡಾರಿಗಳು ಅದಾವ ಕೆಲವೊಂದು ಗಿರಾಕಿಗಳು ಭಾಷಣ ಮಾಡಿದ್ರೆ ನನಗೂ ನೋಡಿದ್ದೀನಿ. ಅದಕ್ಕೆ ಸ್ವಲ್ಪ ಇವ್ರನ್ನ ಹೋರಾಟಗಾರರು ಇವ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು ಅಂತ ಇಷ್ಟೇ ನಮ್ದು. ಅಂದ್ರೆ ಇವ್ರನ್ನ ಇವತ್ತು ಇಂಡಿಪೆಂಡೆಂಟ್ ಆಗಿ ಮಾಡ್ರಿ, ಹೋರಾಟ ಮಾಡಿ, ನಮ್ಗೆಲ್ಲ ನಮ್ಮ ಬೆಂಬಲ ಇದೆ ಅದಕ್ಕೆ. ಮತ್ತು ನಾನು ಕಾಪೀಸ್ ನಿಮ್ಗೆ ಕೊಡ್ತೀನಿ. ನಾನು ಇನ್ನೊಮ್ಮೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ, ನಮ್ಮಲ್ಲಿ ಪಿಪಿಪಿ ಬೇಡ ಅಂದಿದಾರಲ್ಲ, ಪಿಪಿಪಿ ಬೇಡಪ್ಪ ಗೌರ್ಮೆಂಟ್ ಆಗಲಿ ಅಂತೇಳಿ ಇವತ್ತು ದಿವಸ ನಾನು ಮುಖ್ಯಮಂತ್ರಿಗಳಿಗೆ ಬಲವಾಗಿ ಅವ್ರಿಗೆ ಪ್ರತಿಪಾದನೆ ಮಾಡಿ ಪಿಪಿಪಿ ಬಿಟ್ಟು ಗೌರ್ಮೆಂಟ್ ಕಾಲೇಜ್ ಆಗಲಿಕ್ಕೆ ನನ್ನ ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡ್ತೀನಿ. ಮತ್ತು ಪಿಪಿಪಿಯನ್ನು ಕೈ ಬಿಡ್ಲಿಕ್ಕೆ ನಾನು ಮಾಡ್ತೀನಿ, ಸ್ಪಷ್ಟವಾಗಿ ಹೇಳ್ತೀನಿ. ನನಗೆ ಏನ ಬಸವರಾಜ್ ಏನ್ರಿ ಹೆಡಿಂಗ್ ಬರ್ಬೇಕು ನಾಳೆ ಅಂದ್ರಿ, ಬಿಜೆಪಿ ಅವರು ಅನ್ಯಾಯ ಮಾಡಿದ್ದು, ನಂಬಿ ಪಾಡ್ರು ಅನ್ಯಾಯ ಮಾಡಬೇಡಿ ಅಂತ ಬಂದಿತ್ತಲ್ಲ, ಬಿಜೆಪಿ ಅವರು ಅನ್ಯಾಯ ಮಾಡಿದ್ದು ಅಂತ ನಾಳೆ ಬರ್ಬೇಕಲ್ಲ ಹೆಡಿಂಗ್. ಅದು ಏನ್ರಿ, ನಾವು ಯಾರಿಗೂ ಅನ್ಯಾಯ ಮಾಡೋ ಪ್ರಶ್ನೆ ಬರೋಲ್ಲ. ನಾನು ಯಾವಾಗ ಕ್ಲಾರಿಫೈ ಮಾಡಿದ್ದೇನೆ. ಅಲ್ಲ, ಈಗ ನಾನೀಗ ಆಮೇಲೆ ಬರೆದು ಕೊಡೋದು ಅದೆಲ್ಲ ಪದ್ಧತಿ ಇಲ್ಲ. ಸುಮ್ಮನೆ ಅವ್ರಿಗೆ ಯಾರಿಗೋ ತಲೆಗೆ ಹಾಕಿ ಸುಮ್ಮನೆ ದಾರಿ ತಪ್ಪಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಹೇಳ್ತಾರೆ, ಮುಖ್ಯಮಂತ್ರಿಗಳು ಹೇಳ್ತಾರೆ, ಆಯ್ತಪ್ಪ ಪಿಪಿಪಿ ಮಾಡೋದಲ್ಲ, ನಾವು ಗೌರ್ಮೆಂಟೇ ಮಾಡ್ತೀವಿ, ಈ ವರ್ಷ ಆಗ್ಬೋದು, ಮುಂದಿನ ವರ್ಷ ಆಗ್ಬೋದು, ಒಟ್ಟು ಗೌರ್ಮೆಂಟ್ ಕಾಲೇಜ್ ಮಾಡಬೇಕು ಅಂತೇಳಿ ಇವ್ರು ಹೇಳ್ಯಾರ. 2 ವರ್ಷ ಹೋಗ್ಲಿ, 10 ವರ್ಷ ಹೋಗ್ಲಿ ಅಂತೇಳಿ ಹೋರಾಟಗಾರೇ ಒಂದು ಬಂದಾಗ ಮತ್ತಿಲ್ಲಿ ಬಂದು ಮತ್ತಿಲ್ಲಿ ಇದು ಮಾಡ್ಯಾರ. ಅದು ಹೋರಾಟಗಾರ ಬಗ್ಗೆ ನಾನು ಮಾತಾಡೋಲ್ಲ, ಗೌರವ ಇದೆ, ಅವರು ಇದು ಮಾಡಲಿ. ಮುಂದೆ ಇನ್ನೊಮ್ಮೆ ಅವ್ರಿಗೆ ಸಮಾಧಾನ ಆಗಿಲ್ಲ ಅಲ್ಲಪ್ಪ ನಮ್ಮವ್ರದಾರ, ಆಯ್ತು ಇನ್ನೊಮ್ಮೆ ಮುಖ್ಯಮಂತ್ರಿಗಳು ಭೇಟಿ ಮಾಡಿಸಿ ಇವತ್ತು ದಿವಸ ಅವ್ರ, ಯಾಕಂದ್ರೆ ಅವತ್ತು ಸ್ವಲ್ಪ ಗಡಿಬಿಡಿಯಾಗಿ ಇದ್ರು, ಇಲ್ಲ ಅಂತಲ್ಲ. ಅವ್ರ ಮನೆಯವ್ರಿಗೆ ಇವತ್ತು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದು, ಒಂದು ಮೀಟಿಂಗ್ ಇತ್ತು, ಆ ಮೀಟಿಂಗ್ ತರಾತುರಿಯಲ್ಲಿ ಇರ್ತಿತ್ತು. ಇಂಥ ಒಂದು ಇದರಾಗೂ ಕೂಡ ಭೇಟಿ ಆಗಿದೆ, ಅದೇ ದೊಡ್ಡದವತ್ತು ದಿವಸ. ಹೀಗಾಗಿ ಇನ್ನೊಮ್ಮೆ ಭೇಟಿ ಮಾಡಿಸಿ ಮುಖ್ಯಮಂತ್ರಿಗಳಿಗೆ ನಾನು ಬಹಳ ಸ್ಪಷ್ಟವಾಗಿ ನೇರವಾಗಿ ಅವರೆಲ್ಲರ ಸಮಕ್ಷಮದಲ್ಲಿ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತೇಳಿ ನಾನು ನನ್ನ ಎಲ್ಲ ರೀತಿಯ ಪ್ರಯತ್ನಗಳನ್ನ ಒತ್ತಾಯವನ್ನ ಮಾಡಿಸುವ ಮೂಲಕ ಇಲ್ಲಿ ಪಿಪಿಪಿ ಮಾಡಿಕೊಡೋದಲ್ಲ, ಗೌರ್ಮೆಂಟೇ ಆಗ್ಬೇಕು. ಇವತ್ತಾಗಲಿ, ನಾಳೆ ಆಗಲಿ, ಎಲ್ಲರೇ ಆಗಲಿ ಆಗಬೇಕು ಅನ್ನೋ ವಿಷಯದಿಂದ ನಂದೆಲ್ಲ ರೀತಿ ಇದು ಮಾಡ್ತೇನೆ. ಅವರು ಹೇಳ್ತಾರೆ ಗೌರ್ಮೆಂಟ್ ಆಗಲಿ, ಅದಕ್ಕೆ ಸಮಸ್ಯೆ ಇವತ್ತಾಗಲಿ 10 ವರ್ಷ ಆದ್ಮೇಲೆ ಆಗಲಿ, ಅದ್ರ ಬಗ್ಗೆ ವಿಷಯ ಅವರು ಪಿಪಿಪಿ ನಾವು ಕೈ ಬಿಡಾಕತ್ತೀವಿ ಅಂತ ಹೇಳಿ ಅಟ್ಲೀಸ್ಟ್ ಒಂದು ಆಫಿಷಿಯಲಿ ಮಾಡಿ ಬಿಡಿದ್ರೆ ನೋಡಿ, ಅದೆಲ್ಲ ಹಂಗೆಲ್ಲ ಬರೋದಲ್ಲ. ಮುಖ್ಯಮಂತ್ರಿ ಹೇಳಿದಾರ ಅರ್ಥ ಮಾಡ್ಕೋಬೇಕು. ಇವತ್ತು ಡೋಂಟ್ ಟಾಕ್ ಲೈಕ್ ಅದು ಇದ ನೋಡಿ, ಪಿಪಿಪಿ ಎಲ್ಲ ಕೊಡ್ತೀನಲ್ಲ ಹಾಗೆಲ್ಲ ಮಾಡಿ ಮುಖ್ಯಮಂತ್ರಿ ಹೇಳ್ಯಾರ, ಮೊನ್ನೆ ಹೇಳ್ಯಾರ. ರೇಟಿಂಗ್ನಾಗ ಕೊಡು ಬಿಡು ಇದೆಲ್ಲ ದಿಸ್ ನಾಟ್ ದ ಗೌರ್ಮೆಂಟ್ ವೋಟ್ ಫಂಕ್ಷನ್. ಹಂಗಾದ್ರೆ ದಿನ ಎಲ್ಲ ಯಾಕೆ ಹೇಳ್ತಾರ,
ಎಲ್ಲ ಹೋರಾಟ ಮಾಡೋಣ ರೈಟಿಂಗ್ ಕೂಡ ಮುಖ್ಯಮಂತ್ರಿ ಅಂದ್ರೆ ನಾನ್ಸೆನ್ಸ್ ಅದು. ಭೀಮಾವತಿಯಲ್ಲೇ ಕಾಲೇಜ್ ಆರಂಭ ಆಗುತ್ತೆ. ಐ ವಿಲ್ ಟ್ರೈ ಮೈ ಬೆಸ್ಟ್. ಮುಖ್ಯಮಂತ್ರಿಗಳು ಹಣಕಾಸಿನ ಕೊರತೆ ಇದೆ, ನಮಗೆಲ್ಲ ಬಹಳ ಕಷ್ಟ ಇದಾವೆ. ಆಮೇಲೆ 2 ಸಲ ನಾನು ಕ್ಯಾಬಿನೆಟ್ ಆಗಿ ಹೇಳಿದ್ದೀನಿ. ನಮ್ಮ ಕಲೀಬ್ ಇನ್ನೊಬ್ಬರು ಮಿನಿಸ್ಟರ್ ಇದ್ರು, ಶಿವಾನಂದ ಪಾಟ್ರು ಇದ್ರು. ಅವಾಗ 2 ಸಲ ನಾನೇ ಹೇಳಿದ್ದೀನಿ ಮುಖ್ಯಮಂತ್ರಿಗಳಿಗೆ. ಒಂದ್ಸಲ ಹೆಂಗೆ ಹೇಳಿದ್ ನನ್ನ ಮ್ಯಾಗ ಅಪಾದನ ಐತ್ರಿ, ಅದು ಹೇಳಿದ್ದೀನಿ. ನಾ ಶಿವಾನಂದ ಪಾಟ್ರ ಹೆಸರು ತಗೊಂಡು, ಏನ್ರಿ ಶಿವಾನಂದ ಪಾಟ್ರು, ನಾನು ನಿಮ್ಮ ಹೆಸರು ಮಾಡಿಲ್ರಿ ಅಂತ ಹೇಳಿದ್ರು. ಬ್ರದರ್ ಅದೊಂದು ಹೇಳ್ತೀನಿ, ಬ್ರದರ್ ನಾ ಮಾಡಿಲ್ಲ ಅಂತ ಹೇಳಿದ್ರು. ಏನ್ರಿ ನೋಡ್ರಿ. ಆಮೇಲೆ ಮೊನ್ನೆ ಒಮ್ಮೆ ಕನಕ್ಪುರದು ಇದೇನೋ ರಾಜೀವ್ ಗಾಂಧಿ ಫಂಡ್ ಆಗ ಕನಕ್ಪುರ ಕರೆ ತಗೊಂಡಿದ್ರು. ನಾನು ಬೇಸಿಕಲಿ ರಾಜೀವ್ ಗಾಂಧಿ ಫಂಡ್ಸ್ನ ನೀವು ಈ ತರ ತಗೊಳ್ಳೋ ಸರಿಯಲ್ಲ, ಅದನ್ನ ರಿಸರ್ಚ್ ಯೂನಿವರ್ಸಿಟಿ ಕಾನ್ಸೆಪ್ಟ್ ಅಂದ್ರೆ ಏನಿದೆ ನಿಮ್ಗೆ ಗೊತ್ತಿದೆ. ಬರೀ ಅಫಿಲಿಯೇಟೆಡ್ ಕಾಲೇಜಸ್ ಅಲ್ಲ, ಆ ದುಡ್ಡು ತಗೊಂಡು ಹೋಗಿ ಇನ್ನೊಂದು ಬಿಲ್ಡಿಂಗ್ ದುಡ್ಡು ಕೊಡೋದಲ್ಲ. ರಿಸರ್ಚ್ ಆಕ್ಟಿವಿಟೀಸು ವರ್ಲ್ಡ್ ವೈಡ್ ಇವತ್ತು ಹೆಂಗೆ ನಾವು ಯಾಕೆ ಟಾಪ್ 100 ಯೂನಿವರ್ಸಿಟೀಸ್ನಾಗ 200 ನಾವು ನಮ್ಮ ಮೆಡಿಕಲ್ ಕಾಲೇಜ್ ಬರೋದಲ್ಲ, ಬಿಕಾಸ್ ಆಫ್ ನಮ್ಮಲ್ಲಿ ರಿಸರ್ಚ್ ಇಲ್ಲ, ಇನೋವೇಷನ್ ಇಲ್ಲ. ಮತ್ತು ಈಗ ಬಹಳಷ್ಟು ಬದಲಾವಣೆ ಆಗಿದೆ. ಈಗ ಮೆಡಿಕಲ್ ಕಾಲೇಜಸ್, ಇಂಜಿನಿಯರಿಂಗ್ ಕಾಲೇಜ್ ಮೊದಲ ಸ್ಟ್ಯಾಂಡರ್ಡ್ ನೋಡ್ತಿತ್ತು. ನಾನು ಮೊನ್ನೆ ಒಂದು ಯೂನಿವರ್ಸಿಟಿಗೆ ಹೋಗಿದ್ದೆ, ಅವರು ದೂರದೃಷ್ಟಿ ನೋಡ್ರಿ. ಈಗಲ್ಲ, ಅವ್ರು ಮೆಡಿಕಲ್ ಕಾಲೇಜ್ ಒಂದು ಬೇರೆ ಇತ್ತು, ಇಂಜಿನಿಯರಿಂಗ್ ಕಾಲೇಜ್ ಬೇರೆ ಇತ್ತು. ಈಗ ಅದು AI ಬಂತು ಈಗ ನಾಳೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ರೋಬೋಟಿಕ್ಸು. ಸೊ ಇಂಜಿನಿಯರಿಂಗ್ ಡಿಸಿಪ್ಲಿನು ಮತ್ತು ಇದು ಎರಡು ಕೂಡ ಬ್ಲೆಂಡ್ ಆಗ್ಬೇಕಾಗ್ತದೆ. ಈಗ ಏನ್ರಿ ಬ್ಲೆಂಡ್ ಆಗ್ಬೇಕಾಗ್ತದ. ಹೀಗಾಗಿ ಬಹಳಷ್ಟು ಇವಾಗ ನಾವು ಹೇಳಿದೆ, ನಾನು ರಾಜೀವ್ ಗಾಂಧಿ ಮಾಡಿದೆ, ಅದನ್ನ ತಗೊಂಡು ಕೆಲವೊಂದು ಕಾಲೇಜ್ಗೆ ಬಿಲ್ಡಿಂಗ್ ಫಂಡ್ ಮಾಡಿದ್ರು. ನಾನು ಎಷ್ಟು ಅಭ್ಯಾಸ ಮಾಡಿದ್ರೆ ಮತ್ತೆ ನಮ್ದು ಮಾಡಿದ್ರಾಗ ಅಂತಿದೆ, ನಮ್ದು ಅದ್ರಾಗ ಹಾಕಿಬಿಟ್ರೆ ಅಂತಿದೆ. ನಾನು फाइनेंशियल पोजीशन स्ट्रांग होता है। नहीं ना छोड़ा वो रहता है उसमें, सब सरकार में रहता है. ಮುಖ್ಯಮಂತ್ರಿ ಬೋರೆ ಆಯ್ತಪ್ಪ ಮಾಡೋದ್ರ ಮುಂದೆ ಮಾಡೋಣ ಅಂತ ಹೇಳ್ತಿದ್ದಾರೆ. ಈ ವರ್ಷ ಅದಕ್ಕೆ ನೆಕ್ಸ್ಟ್ ಇಯರ್ ಆಗ್ಬೋದು, ಅದೊಂದರ ನೆಕ್ಸ್ಟ್ ಇಯರ್ ಆಗ್ಬೋದು, ಆಗ್ತದೆ. ನಿಮ್ PPP ಬೇಡಲ್ಲಪ್ಪ, ಅದ್ರ ಬಗ್ಗೆ ಎರಡು ಮಾತಿಲ್ಲ. PPP ಬೇಡ ಆಯ್ತಾ, ಫಸ್ಟ್ ಹೋಗಿ ಹೇಳ್ತೀನಿ, ತೊಗೊಂಡ್ರಿ. ಒಂದೇ ಆಗ್ತದೆ. ಅದು ಈ ಹೋರಾಟಗಾರರು ಅಲ್ಲಿಂದ ಅಲ್ಲಿ ಹೇಳ್ಬೇಕು, ಅವ್ರಿಗೆ ನಮ್ಮ ದೇ ಶುಡ್ ಫೀಲ್ ಕಂಫರ್ಟಬಲ್, ನಮ್ಮ ಪರವಾಗಿದೆ ಅಂತ ಎದ್ದು ನೋಡಪ್ಪ, ನಾನು ವೇಟ್ ಮಾಡಿಸಿದ್ದೀನಿ, ಆಗಿದೆ. ಒಬ್ಬ ಇನ್ನೊಂದು ವೇಟ್ ಮಾಡಿಸ್ತೀನಿ. ನೈನ್ತ್ ಬರ್ತಾರೆ, ಸಿಬೇಕಾ ಅವತ್ತೇ ವೇಟ್ ಮಾಡ್ಸೋಣ ಅಂತ. ಈಗ 9th ಬೇಕಾದ್ರೆ ವೇಟ್ ಮಾಡ್ಸೋಣ ಅಂತ. ಅವ್ರಿಗೆ ಏನಾಗಿರೋದು ಅಂತ ಮುಖ್ಯಮಂತ್ರಿ ಗಡಿಬಿಡಿ ಆಗಿದ್ದಾರಲ್ಲ, ಹೇಳಿದ್ರು ಮುಖ್ಯಮಂತ್ರಿ ಬಹಳ ಸ್ಪಷ್ಟವಾಗಿ ಹೇಳಿದಾರೆ. ಮತ್ತೆ ನನ್ನ ಕಡೆ ಮೋಸ್ಟ್ಲಿ ರೆಕಾರ್ಡಿಂಗ್ ಬರ್ಬೇಕು. ರೆಕಾರ್ಡಿಂಗ್ ಐತನ ಅವತ್ತೊಂದು ತೋರ್ರಿ, ತೊಗೊಂಡಿದ್ದ ಆ ರೆಕಾರ್ಡಿಂಗ್ ಕ್ಲಿಪ್ ಕೊಡಿಸ್ಬಿಡ್ರಿ, ಎಲ್ಲರೂ ಗೊತ್ತಾಗ್ಬಿಡ್ತೈತಿ. ಅಂದ್ರೆ ಅವ್ರ ಬಗ್ಗೆ ನಮ್ದೇನು ಅಪಾದನೆ ಇಲ್ಲ, ಸಿಬಿಡಿ ನಮ್ಮವ್ರದಾರ ಪಾಪ ಕೇಳಿದಾರ. ಮತ್ತೆ ದಿನ ಏನದು ಪಾಪ ಗೌರ್ಮೆಂಟ್ ಆಗ್ಬೇಕು ಅಂತಿದ್ರೆ ಆಯ್ತು, ನಮ್ದೇನದ್ರಾಗ ಇಂಟ್ರೆಸ್ಟ್ ಅದ. ಅದೆಲ್ಲ ಆಗೋದಿಲ್ಲ ಬಿಡ್ರಿ, ಸುಮ್ಮನೆ ಮುಖ್ಯಮಂತ್ರಿಗಳು ಹಂಗೆಲ್ಲಾನು ಬಂದು ಸ್ಥಳಕ್ಕೆ ಹೋಗುದು ನಾಟ್. ಆಯ್ತು ಭೇಟಿ ಒಂದ್ಸಲ ಭೇಟಿ ಮಾಡ್ಯಾರ, ಈಗ 2ನೇ ಸಲ ಭೇಟಿ ಮಾಡೋದು, ಮತ್ತೆ ಸ್ಥಳಕ್ಕೆ ಬಾ ಅಂದ್ರೆ ರೈಟಿನಾಗ ಕೊಡೋದ್ರೆ ಮಾಡಿ ಭೇಟಿ ಮಾಡ್ಸೋಣಂತ. ಕುಂಡ್ರಿಸಿ ಒಂದು ಕಪ್ ಚಾ ಕುಡಿಸಿ ಅವ್ರ ಮುಖ್ಯಮಂತ್ರಿ ಹೇಳ್ಬಿಡಿಸ್ತಾನೆ ಆಯ್ತಾ. ಓಕೆ. 2022